ಮಕ್ಕಳೇ, ಇವತ್ತು ನಿಮಗೆ ಮಳೆ ಬರಲಿ ಎಂಬ ಪದ್ಯವನ್ನು ಹೇಳ್ತಾ ಇದ್ದೇನೆ. ಇನ್ನು ಯಾರು ಬರ್ದಾರಪ್ಪ ಅಂದರೆ ಸವಿತಾ ನಾಗಭೂಷಣ್ ಅವರು ಬರ್ದಾರ. ಪ್ರವೇಶ ನೋಡೋಣ. ಮೊದಲ, ಮಳೆ ಸಕಲ ಜೀವರಾಶಿಗಳಿಗೆ ಮೂಲಾಧಾರ. ಇಂದು ಪ್ರಕೃತಿಯಲ್ಲಿ ನಾನಾ ವೈಪರೀತ್ಯಗಳು ಉಂಟಾಗುತ್ತಿವೆ. ಅವುಗಳಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳು ಮುಖ್ಯವಾಗಿವೆ ನೋಡ. ಮಳೆ ಸಕಲ ಜೀವರಾಶಿಗಳಿಗೆ ಮೂಲ ಆಧಾರ. ಇದು ಪ್ರಕೃತಿಯಲ್ಲಿ ನಾನಾ ವೈಪರೀತ್ಯ ಮಾಡ್ತದೆ. ಏನಪ್ಪ ಅಂದ್ರೆ ಒಂದು ಅತಿವೃಷ್ಟಿ, ಒಂದು ಅನಾವೃಷ್ಟಿ. ಅತಿವೃಷ್ಟಿ ಅಂತಂದ್ರೇನು, ಮಳೆ ಆಗಂಗೇ ಇಲ್ಲ. ಅನಾವೃಷ್ಟಿ ಅಂತಂದರೆ ಭಾಳ ಆಗೋದು. ಇವುಗಳಿಂದ ಜನಜೀವನ ಅಸ್ತವ್ಯಸ್ತಗೊಂಡು ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತಿದೆ. ಇದರಿಂದ ಏನಾಗ್ತದೆ, ಜನಜೀವನ ಅಸ್ತಗೊಂಡು ರೈತರ ಬದುಕು ಸಂಕಷ್ಟಕ್ಕೆ ಒಳಗಾಗುತ್ತಿದೆ. ಮಳೆಯು ಸಕಾಲಕ್ಕೆ ಹಿತವಾಗಿ ಬಂದು ಕೆರೆ ಕಟ್ಟೆ ಬಾವಿಗಳು ತುಂಬಿದರೆ ರೈತರ ಬದುಕು ಹಸನವಾಗುತ್ತದೆ. ಅದಕ್ಕೇನು, ಮಳೆ ಸಕಾಲಕ್ಕೆ ಬಂದರೆ ಏನಾಗ್ತದೆ, ಕೆರೆ ಕಟ್ಟಿ ಬಾವಿಗಳು ತುಂಬಿದರೆ ರೈತರ ಬದುಕು ಹಸನಾಗ್ತದೆ. ಆ ಮುಖೇನ ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡಿರ್ತದೆ. ಅದರಿಂದ ಏನಾಗ್ತದೆ, ನಾಡು ಸಮೃದ್ಧಿಯಿಂದ ನೆಮ್ಮದಿಯಿಂದ ಕೂಡ್ತದೆ. ಹೀಗಾಗಿ ಮಳೆ ಬರಲಿ, ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷವನ್ನು ಹೆಚ್ಚಿಸಲಿ ಎಂದು ಕವಿಯತ್ರಿ ನಮ್ರತೆಯಿಂದ ಪ್ರಾರ್ಥಿಸಿದ್ದಾರೆ. ಅದಕ್ಕೇನು, ಮಳೆ ಬರಲಿ, ನಮ್ಮ ಕಷ್ಟಗಳನ್ನು ದೂರ ಮಾಡಿ ಸುಖ ಸಂತೋಷ ಹೆಚ್ಚಿಸಲಿ ಎಂದು ಕವಿಯತ್ರಿ ನಮ್ರತೆಯಿಂದ ಪ್ರಾರ್ಥನೆ ಮಾಡ್ಯಾರ. ಮಳೆ ಬರಲಿ, ಆದರೆ ಹಸಿರು ಹೊಲ ಗದ್ದೆಗಳನ್ನು, ರೈತರ ನಿದ್ದೆಗಳ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ. ಮಳೆ ಬರಲಿ, ಆದರೆ ರೈತರ ಒಂದು ಹಸಿರು ಹೊಸ ಗದ್ದೆಗಳನ್ನು, ಹೊಲ ಗದ್ದೆ, ರೈತರ ಸುಖ ನಿದ್ದೆ ಅಂದರೆ ಅತಿ ಮಳೆ ಆಗಿ ಬೆಳೆ ಎಲ್ಲ ಕೊಳೆಯೋಂಗೆ ಆಗಬಾರ್ದು. ಮಳೆ ಬರದೆ ಬೆಳೆ ಬರದ ಹಾಗೆ ಆಗಬಾರ್ದು. ಮಳೆ ಬರಲಿ, ಆದರೆ ಹುಲ್ಲಿನ ಚಾವಣಿಗಳನ್ನು, ಮಣ್ಣಿನ ಗೋಡೆಗಳನ್ನು ಕೆಳಗೆ ಹಾಕದಿರಲಿ. ಮಳೆ ಬರಲಿ, ಆದರೆ ಮಣ್ಣಿನ ಚಾವಣಿ, ಮಣ್ಣಿನ ಗೋಡೆ, ಆಮೇಲೆ ಹುಲ್ಲಿನ ಚಾವಣಿ, ಮನೆ ಕೆಳಗೆ ಹಾಕದೇ ಇರಲಿ ಅಂತ ಹೇಳ್ತಾರೆ. ಮಳೆ ಬರಲಿ, ಇರೋದೊಂದು ಪುಟ್ಟ ಮನೆ ಇರಲಿ, ಹೊದೆಯಲು ಬೆಚ್ಚನೆ ಕಂಬಳಿ ಎಲ್ಲರಿಗೂ ಸಿಗಲಿ. ಮಳೆ ಬರಲಿ, ಆದರೆ ಎಲ್ಲರಿಗೂ ಒಂದು ಪುಟ್ಟ ಮನೆ ಇರಲಿ, ಹೊದೆಯಲು ಏನು ಬೇಕು ನಮಗೆ ಹೊತ್ಕೊಳ್ಳಿಕ್ಕೆ ಒಂದು ಬೆಚ್ಚನೆ ಕಂಬಳಿ ಸಿಗಲಿ ಅಂತ ಹೇಳ್ತಾರೆ. ನೊಂದ ಬಯಲುಗಳಿಗೆ, ಬೆಂದ ಬೆಟ್ಟಗಳಿಗೆ, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ. ಎದಕ್ಕೆ ಮಳೆ ಬರಬೇಕಿಲ್ಲಿ? ನೊಂದ ಬಯಲುಗಳಿಗೆ ಅಂದರೆ ಬಯಲು ಪ್ರದೇಶ ಸೆಕೆಯಿಂದ ಬಿಸಿಲಿನಿಂದ ಬರಗಟ್ಟಿರ್ತದೆ, ಅದಕ್ಕೆ. ಆಮೇಲೆ ಬೆಂದ ಬೆಟ್ಟಗಳಿಗೆ, ಬಿಸಿಲಿನಿಂದ ಬೆಂದಂಥ ಬೆಟ್ಟಗಳಿಗೆ, ಗುಡ್ಡಗಳಿಗೆ. ಆಮೇಲೆ ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ. ಕೆರೆ ಬಾವಿ ಹಳ್ಳ ಕೊಳ್ಳ ಎಲ್ಲ ಬಾಯಾರ್ತವಂದ್ರೇನು, ಎಲ್ಲ ಬತ್ತು ಬಿಟ್ಟಿರ್ತಾವೆ, ಅವಕ್ಕೆಲ್ಲ ಮಳೆ ಬರಲಿ ಅಂತಾರೆ. ಧೋ ಎಂದು ಸುರಿದು ಹೊರಟು ನಿಂತಾಗ ನೆಲ ಮುಗಿಲು ನಗಲಿ 7 ಬಣ್ಣಗಳಲ್ಲಿ. ಮಳೆ ಧೋ ಧೋ ಅಂತ ಸುರಿದು ಮತ್ತೆ ಹೊರಟು ನಿಂತಾಗ ಏನಾಗಬೇಕು, ನೆಲ ಮುಗಿಲು ಇವೆಲ್ಲ ಮಳೆಯಿಂದ ನೀರನ್ನು ಉಂಡು ನೆಲ ಮುಗಿಲು ಏನು ಮಾಡಲಿ, ನಗುತ್ತಾ ಸಂತೋಷದಿಂದ ಇರಲಿ 7 ಬಣ್ಣಗಳಲ್ಲಿ ಅಂತ ಹೇಳಿ ಕವಿತ್ರಿ ಹೇಳ್ಯಾರ. ಇಲ್ಲಿಗೆ ಈ ಪದ್ಯ ಮುಗೀತು. ಆಮೇಲೆ ನಾನು ಸಾವಧಾನವಾಗಿ ಕಳಿಸ್ತೀನಿ, ನೀವೇನು ಮಾಡ್ತೀರಿ, ಪ್ರಶ್ನೆ ಉತ್ತರ ಬರೀರಿ.